ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದಂತಹ ಮಹಿಳೆಯ ಭೀಕರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ದೊಡ್ಡ ಮಟ್ಟದ ಟಾಸ್ಕ್ ಎದುರಾಗಿದೆ. ಪೀಸ್ ಆದಂತಹ ಮೃತದೇಹವನ್ನ ಪೋಸ್ಟ್ ಮಾರ್ಟಮ್ ಮಾಡೋದು ಹೇಗೆ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಇದು ಸವಾಲಿನ ಪ್ರಶ್ನೆ. 30 ತುಂಡುಗಳನ್ನಾಗಿ ದೇಹವನ್ನ ಕತ್ತರಿಸಲಾಗಿತ್ತು. ಈಗ ಪೋಸ್ಟ್ ಮಾರ್ಟಮ್ ಮಾಡಬೇಕು, ಅವೆಲ್ಲವನ್ನ ಕೂಡ ಜೋಡಿಸಬೇಕು. ತುಂಡಾದಂತಹ ಮೃತದೇಹದ ಮರಣೋತ್ತರ ಪರೀಕ್ಷೆಯೇ ಈಗ ಅಲ್ಲಿ ವೈದ್ಯರಿಗೆ ಸವಾಲಾಗಿದೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ಮೃತದೇಹದ ಮರಣೋತ್ತರ ಪರೀಕ್ಷೆಯನ್ನ ನಡೆಸಲಾಗುತ್ತೆ. ಮರಣೋತ್ತರ ಪರೀಕ್ಷೆಯ ಬಳಿಕ ಕುಟುಂಬಸ್ಥರಿಗೆ ಶವವನ್ನ ಹಸ್ತಾಂತರವನ್ನ ಮಾಡಲಾಗುತ್ತೆ. ಮರಣೋತ್ತರ ಪರೀಕ್ಷೆಯಲ್ಲಿ ಬಯಲಾಗುತ್ತಾ ಹಾಗಾದ್ರೆ ಮರ್ಡರ್ನ ಮಿಸ್ಟರಿ. ಯಾಕಂದ್ರೆ ಬೇರೆ ಬೇರೆ ಒಂದು ಟೆಸ್ಟ್ಗಳನ್ನ ಮಾಡ್ತಾ ಹೋಗ್ತಾರೆ, ಪರೀಕ್ಷೆಗಳನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಯಾರು ಈಕೆಯನ್ನ ಮರ್ಡರ್ ಮಾಡಿರುವಂಥದ್ದು ಅನ್ನೋದೇನಾದ್ರೂ ಗೊತ್ತಾಗುತ್ತಾ ಅನ್ನುವಂತಹ ಪ್ರಶ್ನೆ ಈಗ ಎದುರಾಗ್ತಾ ಇದೆ. ಜೊತೆಗೆ ಈಗ ಆಸ್ಪತ್ರೆಯ ವೈದ್ಯರಿಗೂ ಕೂಡ ದೊಡ್ಡ ಮಟ್ಟದ ತಲೆನೋವು. 30 ಪೀಸ್ಗಳು, ಒಂದಲ್ಲ ಎರಡಲ್ಲ, ಬರೋಬರಿ 30 ಪೀಸ್ಗಳು. ಆ ದೇಹವನ್ನ ಮತ್ತೆ ಜೋಡಿಸ್ಬೇಕು. ಅದಕ್ಕೆ ನಂಬರಿಂಗ್ ಅನ್ನ ಕೂಡ ಮಾಡಿದ್ದಾರಂತೆ. ಯಾಕಂದ್ರೆ ತಲೆ ಯಾವುದು, ಕೈ ಯಾವುದು, ಕಾಲು ಯಾವುದು, ಯಾವುದು ಕೂಡ ಗೊತ್ತಾಗದೇ ಇರೋ ತರ ಆತ ಆ ಪೀಸ್ ಮಾಡಿ ಫ್ರಿಡ್ಜ್ ನಲ್ಲಿ ಇಟ್ಟು ಹೋಗಿದ್ದ. ಸೊ ಹಾಗಾಗಿ ಇದನ್ನ ಮತ್ತೆ ಜೋಡಿಸಿ ಈಗ ಪರೀಕ್ಷೆಯನ್ನ ಮಾಡಬೇಕು. ಹೇಗೆ ನಡೆಯಲಿದೆ ಗೊತ್ತಾ ಮಹಾಲಕ್ಷ್ಮಿ ಮರಣೋತ್ತರ ಪರೀಕ್ಷೆ? ನಿಜಕ್ಕೂ ಕೂಡ ದೊಡ್ಡ ಮಟ್ಟದ ಟಾಸ್ಕ್ ಇದು. ಪ್ರತಿ ಪೀಸ್ಗೂ ಕೂಡ ನಂಬರಿಂಗ್ ಅನ್ನ ಮಾಡಲಾಗಿದೆ. ಯಾಕಂದ್ರೆ ದೇಹ ಪೀಸ್ ಆಗಿದೆ, ಅದಕ್ಕೆ ನಂಬರ್ ಕೊಡಲೇಬೇಕು. ಪ್ರತಿ ಪೀಸ್ನ ರೇಡಿಯೋಲಾಜಿಕಲ್ ಎಕ್ಸಾಮಿನೇಷನ್ ಅನ್ನ ಮಾಡಲಾಗುತ್ತೆ. ರೇಡಿಯೋಲಾಜಿಕಲ್ ಎಕ್ಸಾಮಿನೇಷನ್ ಜೊತೆಗೆ ಆಯ್ದ ತುಂಡುಗಳ ಟಾಕ್ಸಿಕಲ್ ಎಕ್ಸಾಮಿನೇಷನ್ ಮಾಡಲಾಗುತ್ತೆ. ಆಯ್ದ ತುಂಡುಗಳ ಪ್ಯಾಥಾಲಜಿಕಲ್ ಎಕ್ಸಾಮಿನೇಷನ್ ಮಾಡಲಾಗುತ್ತೆ. ಪೀಸ್ ಆದ ಮೃತದೇಹದ DNA ಪರೀಕ್ಷೆ ಮಾಡಲಾಗುತ್ತೆ. ಅವಶ್ಯವಿದ್ರೆ ಬಾಡಿ ಅಸೆಂಬಲ್ ಮಾಡಲಾಗುತ್ತೆ. ಅಂತಿಮವಾಗಿ ಕಂಡುಬಂದಂತಹ ಅಂಶದ ವರದಿಯನ್ನ ಸಿದ್ಧಪಡಿಸಲಾಗುತ್ತೆ. ಈಗಾಗಲೇ ಮೆಗಾಡ್ ಆ ಒಂದು ಹುಳು ಇರುತ್ತಲ್ಲ, ಹೊರಗಡೆ ಬಂದಿತ್ತು. ಆ ಹುಳು ಎಷ್ಟು ದೊಡ್ಡದಾಗಿರುತ್ತೆ, ದಪ್ಪವಾಗಿರುತ್ತೆ, ಅದರ ಆಧಾರದ ಮೇಲೂ ಎಷ್ಟು ಹಿಂದೆ ಈ ಮೃತದೇಹ ಅಂದ್ರೆ ದೇಹ ಸತ್ತಿರಬಹುದು ಅನ್ನುವಂತಹ ಪರೀಕ್ಷೆಯನ್ನ ಕೂಡ ಮಾಡ್ತಾರೆ. ಈ ಎಲ್ಲಾ ಎಕ್ಸಾಮ್ಗಳನ್ನ ಮಾಡ್ತಾರೆ. ಪ್ರತಿ ಪೀಸ್ಗೂ ಕೂಡ ನಂಬರಿಂಗ್ ಮಾಡ್ತಾರೆ. ಪ್ರತಿ ಪೀಸಿನ ರೇಡಿಯೋಲಾಜಿಕಲ್ ಎಕ್ಸಾಮಿನೇಷನ್ ಮಾಡ್ತಾರೆ. ಜೊತೆಗೆ ಆಯ್ದ ತುಂಡುಗಳು ಟಾಕ್ಸಿಕಲ್ ಎಕ್ಸಾಮಿನೇಷನ್ ಮಾಡ್ತಾರೆ. ಸಾಕಷ್ಟು ಎಕ್ಸಾಮ್ಗಳನ್ನ ಮಾಡಿ ನಂತರ ವರದಿಯನ್ನ ಸಿದ್ಧಪಡಿಸಲಾಗುತ್ತೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ಮೃತದೇಹದ ಮರಣೋತ್ತರ ಪರೀಕ್ಷೆ ನಡೆಯುತ್ತೆ. ನಂತರ ಪರೀಕ್ಷೆಯ ಬಳಿಕ ಶವವನ್ನ ಹಸ್ತಾಂತರ ಮಾಡ್ತಾರೆ. ಈಗ ಎಷ್ಟು ದಿನಗಳ ಹಿಂದೆ ಈ ಒಂದು ಕೊಲೆ ಆಗಿರಬಹುದು, ಮೃತದೇಹ ಎಷ್ಟು ದಿನಗಳು ಕಳೆದಿದೆ ಅನ್ನೋದಕ್ಕೆ ಈ ಮೆಗಾಡ್ ಅನ್ನುವಂತಹ ಹುಳ ಬರುತ್ತಲ್ಲ, ಆ ಉಳಿದ ಆಧಾರದ ಮೇಲೂ ಕೂಡ ಎಷ್ಟು ಹಿಂದೆ ನಡೆದಿದೆ ಈ ಮರ್ಡರ್ ಅನ್ನುವಂಥದ್ದು ಪರೀಕ್ಷೆ ಕೂಡ ಮಾಡ್ತಾರೆ. ಇನ್ನು ಮಹಾಲಕ್ಷ್ಮಿ ಮರಣೋತ್ತರ ಪರೀಕ್ಷೆ ತಡ ಆಗ್ತಾ ಇದೆ. ಮಹಾಲಕ್ಷ್ಮಿ ಮರಣೋತ್ತರ ಪರೀಕ್ಷೆ ತಡ ಯಾಕೆ ಆಗ್ತಾ ಇದೆ ಅಂತ ಅಂದ್ರೆ, ಯಾಕಂದ್ರೆ ದೇಹವನ್ನ ತುಂಡಾಗಿ ಮಾಡಿರೋದ್ರಿಂದಾಗಿ ಅದು ಕಷ್ಟ ಆಗ್ತಾ ಇದೆ. ಪೊಲೀಸರಿಂದ ಇನ್ವೆಸ್ಟಿಗೇಟ್ ಫಾರಂ ದೊರೆಯದ ಕಾರಣ ಮಹಾಲಕ್ಷ್ಮಿ ಮರಣೋತ್ತರ ಪರೀಕ್ಷೆ ತಡವಾಗುವಂತಹ ಸಾಧ್ಯತೆ ಇದೆ. ಫಾರಂ ಸಲ್ಲಿಕೆಯಾದ ನಂತರವಷ್ಟೇ ಮರಣೋತ್ತರ ಪರೀಕ್ಷೆ ನಡೆಯುತ್ತೆ. ಬೌರಿಂಗ್ ಆಸ್ಪತ್ರೆಯ ಫೋರೆನ್ಸಿಕ್ ಎಕ್ಸ್ಪರ್ಟ್ನಿಂದ ಈ ಒಂದು ಪರೀಕ್ಷೆ ನಡೆಯುತ್ತೆ. ಡಾಕ್ಟರ್ ದಿಲೀಪ್ ತಂಡದಿಂದ ನಡೆಸಲಾಗುವಂತಹ ಈ ಒಂದು ಪರೀಕ್ಷೆ ಪೋಸ್ಟ್ ಮಾರ್ಟಮ್ ಸೆಂಟರ್ನ ಫ್ರಿಡ್ಜ್ನಲ್ಲಿರುವಂತಹ ಮೃತದೇಹ, ಈಗ ಸದ್ಯಕ್ಕೆ ಆ ಪೋಸ್ಟ್ ಮಾರ್ಟಮ್ ಫ್ರಿಡ್ಜ್ ಅಂತ ಇರುತ್ತೆ, ಅಲ್ಲಿ ಆ ಮೃತದೇಹವನ್ನ ಇಟ್ಟಿದ್ದಾರೆ. ಸೊ ಈಗ ಆಲ್ರೆಡಿ ಹೇಳಿದಾಗ ಯಾವ್ಯಾವ ಟೆಸ್ಟ್ಗಳನ್ನ ಮಾಡ್ತಾರೆ, ಇಷ್ಟೆಲ್ಲ ಟೆಸ್ಟ್ಗಳನ್ನ ಮಾಡಬೇಕಾಗತ್ತೆ. ಜೊತೆಗೆ ಟಾಸ್ಕ್ ಕೂಡ ದೊಡ್ಡ ಮಟ್ಟದ ಟಾಸ್ಕ್ ಎದುರಾಗಿದೆ ಅವರಿಗೆ. ಮಹಾಲಕ್ಷ್ಮಿ ಮರಣೋತ್ತರ ಪರೀಕ್ಷೆ ತಡವಾಗುವಂತಹ ಸಾಧ್ಯತೆಗಳು ಕೂಡ ಈಗ ಎದುರಾಗ್ತಾ ಇದೆ. ಯಾಕಂದ್ರೆ ಆ ಮೃತದೇಹವನ್ನ ಪೀಸ್ ಮಾಡಿರೋದ್ರಿಂದಾಗಿ ಅದನ್ನ ಜೋಡಿಸ್ತಾ ಹೋಗಬೇಕು. ಹಾಗಾಗಿ ತಡ ಕೂಡ ಆಗ್ತಾ ಇದೆ. ದೊಡ್ಡ ಮಟ್ಟದ ಟಾಸ್ಕ್ ಕೂಡ ಎದುರಾಗ್ತಾ ಇದೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರತ್. ಈಗ ಲೈವ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಶರತ್, ಒಂದು ಕಡೆ ವೈದ್ಯರಿಗೆ ದೊಡ್ಡ ಮಟ್ಟದ ಟಾಸ್ಕ್ ಎದುರಾಗಿದೆ. ಯಾಕಂದ್ರೆ ತುಂಡು ಆಗಿರುವಂತಹ ದೇಹವನ್ನ ಒಂದುಗೂಡಿಸಿ ಈಗ ಪರೀಕ್ಷೆಯನ್ನ ಮಾಡಬೇಕು. ಸಾಕಷ್ಟು ಎಕ್ಸಾಮ್ಗಳನ್ನ ಮಾಡ್ತಾರೆ. ಯಾವ್ಯಾವ ಎಕ್ಸಾಮ್ಗಳನ್ನ ಮಾಡ್ತಾರೆ, ಇನ್ನು ಯಾವಾಗ ಪ್ರಾರಂಭ ಆಗುತ್ತೆ ಇದು ಮರಣೋತ್ತರ ಪರೀಕ್ಷೆ? ಜೊತೆಗೆ ಪೊಲೀಸ್ ಇನ್ವೆಸ್ಟಿಗೇಷನ್ ಎಲ್ಲಿಗೆ ಬಂದಿದೆ ಶರತ್?
ಖಂಡಿತವಾಗ್ಲೂ ಮಾನಸ, ಈ ಮಹಾಲಕ್ಷ್ಮಿ ಎನ್ನುವಂತಹ ಮಹಿಳೆಯ ಈ ಕೊಲೆ ಪ್ರಕರಣ, ಅದರಲ್ಲೂ ಈ ಭೀಕರ ಕೊಲೆ ಪ್ರಕರಣ ಏನಿದೆ, ಇದು ಎಲ್ಲಾ ಕೊಲೆ ಪ್ರಕರಣಗಳಿಗಿಂತ ಅತ್ಯಂತ ಒಂದು ವಿಚಿತ್ರವಾದ ಕೇಸ್ ಅಂತ ಹೇಳ್ಬೋದು. ಯಾಕಂದ್ರೆ ಸಾಮಾನ್ಯವಾದ ಕೊಲೆ ಪ್ರಕರಣಗಳಲ್ಲಿ ಸಾಮಾನ್ಯವಾಗಿ ಹೊಡೆದು ಕೊಲ್ಲಲಾಗುತ್ತೆ ಅಥವಾ ಚಾಕುವಿನಿಂದ ಇರಿದು ಕೊಲ್ಲಲಾಗುತ್ತೆ. ಆದರೆ ಈ ಮೃತದೇಹ ಪತ್ತೆಯಾಗಿರೋದು ಸುಮಾರು 30ಕ್ಕೂ ಹೆಚ್ಚು ಪೀಸ್ಗಳಾಗಿ, ಆದ್ದರಿಂದ ಅದಷ್ಟು ಪೀಸ್ಗಳ ಎಕ್ಸಾಮಿನೇಷನ್ ಅನ್ನ ವೈದ್ಯಾಧಿಕಾರಿಗಳು ಮಾಡಬೇಕಾಗುತ್ತೆ. ಮಾಡಿದ ನಂತರ ಅದಕ್ಕೆ ಸಂಬಂಧಪಟ್ಟಂತಹ ರಿಪೋರ್ಟ್ ಅನ್ನ ಕೊಡಬೇಕಾಗುತ್ತೆ. ಇವತ್ತು ಮಹಾಲಕ್ಷ್ಮಿ ಮೃತದೇಹದ ಮರಣೋತ್ತರ ಪರೀಕ್ಷೆ ನಡೆಯಬೇಕಿದೆ. ಅದು ಸ್ವಲ್ಪ ತಡವಾಗುವಂತಹ ಸಾಧ್ಯತೆ ಕೂಡ ಇದೆ. ಯಾಕಂತ ಹೇಳಿದ್ರೆ ಇನ್ನು ಪೊಲೀಸರಿಂದ ಇನ್ಕ್ವೆಸ್ಟ್ ಫಾರಂ ವೈದ್ಯಾಧಿಕಾರಿಗಳಿಗೆ ತಲುಪಿಲ್ಲ. ಅದು ಬಂದ ನಂತರ ಮರಣೋತ್ತರ ಪರೀಕ್ಷೆ ನಡೆಯುತ್ತೆ. ಬೋರಿಂಗ್ ಹಾಸ್ಪಿಟಲ್ ಏನ್ ಪೋಸ್ಟ್ ಮಾರ್ಟಮ್ ವಾರ್ಡ್ ಇದೆ, ಅಲ್ಲಿ ಮರಣೋತ್ತರ ಪರೀಕ್ಷೆನ ನಡೆಸಲಾಗುತ್ತೆ. ನಾನು ಈಗ ಪ್ರಸ್ತುತವಾಗಿ ಅದೇ ಜಾಗದಲ್ಲಿ ಇದ್ದೀನಿ, ನೀವು ಗಮನಿಸ್ತಾ ಇರಬಹುದು. ಇದು ಬೋರಿಂಗ್ ಆಸ್ಪತ್ರೆಯ ಪೋಸ್ಟ್ ಮಾರ್ಟಮ್ ರೂಮ್ ಏನಿದೆ, ಇದೇ ಜಾಗದಲ್ಲಿ ಮಹಾಲಕ್ಷ್ಮಿ ದೇಹದ ಮರಣೋತ್ತರ ಪರೀಕ್ಷೆ ನಡೆಯುತ್ತೆ. ಮೊದಲಿಗೆ ಎಲ್ಲಾ ಏನು ಬಾಡಿಯ ಪೀಸ್ಗಳೇನಿದೆ ಅದೆಲ್ಲದಕ್ಕೂ ಕೂಡ ನಂಬರಿಂಗ್ ಅನ್ನ ಮಾಡಲಾಗುತ್ತೆ. ನಂಬರಿಂಗ್ ಅನ್ನ ಮಾಡಿ ಸಂಪೂರ್ಣವಾಗಿ ಎಲ್ಲಾ ರೀತಿಯ ಬಾಡಿಯ ಪೀಸ್ಗಳನ್ನ ಎಕ್ಸ್ರೇ ಸಿಟಿ ಸ್ಕ್ಯಾನ್ ಅನ್ನ ಮಾಡಲಾಗುತ್ತೆ. ಅದರಲ್ಲಿ ಯಾವ ರೀತಿಯಾಗಿ ಅಂಶಗಳೇನಿದ್ದಾವೆ ಅದರೆಲ್ಲನೂ ಕೂಡ ಪರಿಶೀಲನೆಯನ್ನ ಮಾಡ್ತಾರೆ. ಪರಿಶೀಲನೆ ಮಾಡಿದ ನಂತರ ಎಲ್ಲಾ ಬಾಡಿಯ ಪೀಸ್ಗಳನ್ನ ರೇಡಿಯೋಲಾಜಿಕಲ್ ಎಕ್ಸಾಮಿನೇಷನ್ ಅನ್ನು ಕೂಡ ಮಾಡಲಾಗುತ್ತೆ. ಅದರಲ್ಲಿ ಆಂಟಿಮಾರ್ಟಮ್ ಅಂತ ಏನ್ ಹೇಳ್ತಾರೆ, ಅಂದ್ರೆ ಸಾಯುವ ಮುಂಚೆ ಯಾವ ರೀತಿಯಾಗಿ ಆಕೆಗೆ ಹಿಂಸೆಯನ್ನ ಕೊಡಲಾಗಿತ್ತು ಅಥವಾ ಯಾವ ರೀತಿಯಾಗಿ ಗಾಯವನ್ನ ಮಾಡಲಾಗಿತ್ತು ಅದಕ್ಕೆ ಸಂಬಂಧಪಟ್ಟಂತಹ ಒಂದು ವಿಚಾರಗಳು ಕೂಡ ಬರಬೇಕಾಗುತ್ತೆ. ಇದು ಪೊಲೀಸರ ತನಿಖೆಗೆ ಬಹಳ ಸಹಕಾರಿಯಾಗಿರುವಂತದ್ದು. ಅಂದ್ರೆ ಮರಣೋತ್ತರ ಪರೀಕ್ಷೆಯಲ್ಲಿ ಬರುವಂತಹ ರಿಪೋರ್ಟ್ಗಳು ಆಕೆಯ ಕೊಂದ ನಂತರ ಈ ರೀತಿಯ ಬಾಡಿಯ ಪೀಸ್ಗಳನ್ನ ಮಾಡಲಾಯ್ತಾ ಅಥವಾ ಅದಕ್ಕೂ ಮುಂಚೆ ಚಿತ್ರಹಿಂಸೆಯನ್ನ ಮಾಡಿ ಕೊಲ್ಲಲಾಯ್ತಾ, ಎಲ್ಲ ರೀತಿಯ ತನಿಖೆಯಿಂದ ಹೊರಗೆ ಬರಬೇಕಾಗುತ್ತೆ. ಆ ತನಿಖೆಯನ್ನ ಮಾಡಬೇಕಾದ್ರೆ ಪೊಲೀಸರಿಗೆ ಈ ದಿಲೀಪ್ ಅವರು ಕೊಡುವಂತಹ ರಿಪೋರ್ಟ್ ಏನಿದೆ, ಪೋಸ್ಟ್ ಮಾರ್ಟಮ್ ವೈದ್ಯರಾಗಿರುವಂತಹ ಎಕ್ಸ್ಪರ್ಟ್ ಆಗಿರುವಂತಹ ದಿಲೀಪ್ ಅವರು ಈ ಪ್ರಕ್ರಿಯೆಯನ್ನು ನಡೆಸ್ತಾರೆ. ಅವರು ಕೊಡುವಂತಹ ರಿಪೋರ್ಟ್ ಏನಿದೆ ಅದರ ಮೂಲಕ ಪೊಲೀಸರ ತನಿಖೆಗೆ ಸಹಕಾರಿಯಾಗುತ್ತೆ. ಇದರ ಮೂಲಕ ಮಹಾಲಕ್ಷ್ಮಿಯನ್ನ ಯಾವ ರೀತಿಯಾಗಿ ಕೊಲ್ಲಲಾಯಿತು ಅನ್ನುವಂಥ ಒಂದು ವಿಚಾರ ಕೂಡ ಬೆಳಕಿಗೆ ಬರುತ್ತೆ. ಆ ಮೂಲಕ ಮಹಾಲಕ್ಷ್ಮಿ ಸಾವಿನ ಹಿಂದಿನ ಸತ್ಯವನ್ನ ತಿಳಿದುಕೊಳ್ಳೋಕೆ ಸಹಕಾರಿಯಾಗುತ್ತೆ. ಮಾನಸ, ಶರತ್, ಈಗ ನಾವು ಗಮನಿಸ್ತಾ ಇದ್ದೀವಿ ಸಾಕಷ್ಟು ಟೆಸ್ಟ್ಗಳನ್ನ ಮಾಡಬೇಕು, ಪರೀಕ್ಷೆಗಳನ್ನ ಮಾಡಬೇಕು ಅನ್ನುವಂಥದ್ದು ಈಗ ಆಲ್ರೆಡಿ ಗೊತ್ತಾಗಿದೆ. ಇದೆಲ್ಲವನ್ನ ಮಾಡೋದಕ್ಕೆ ಎಷ್ಟು ಸಮಯಾವಕಾಶ ತೆಗೆದುಕೊಳ್ಳುತ್ತೆ? ಇವತ್ತು ಕಂಪ್ಲೀಟ್ ಆಗಿ ಇವತ್ತು ದಿನಗಳು ಪೂರ್ತಿಯಾಗಿ ಈ ಪರೀಕ್ಷೆಗಳನ್ನ ಮಾಡಬೇಕಾಗತ್ತಾ, ಹೇಗೆ ಅಂತ ಹೇಳಿ? ಖಂಡಿತವಾಗ್ಲೂ ಮಾನಸ, ಬೇರೆ ಎಲ್ಲ ಕೊಲೆ ಪ್ರಕರಣಗಳಿಗಿಂತ ಸಂಪೂರ್ಣವಾದಂತಹ ದೇಹವನ್ನ ಏನು ಅವರು ಸೀಳ್ಬಿಟ್ಟು ಪರೀಕ್ಷೆಯನ್ನ ಮಾಡ್ತಾರೆ ಅದನ್ನು ಕೂಡ ಮಾಡಬಹುದು. ಆದರೆ ಇಲ್ಲಿ ದೇಹ ಪೀಸ್ ಆಗಿರುವಂತಹ ಕಾರಣ 30ಕ್ಕೂ ಹೆಚ್ಚು ಪೀಸ್ಗಳಾಗಿದ್ದಾವೆ. ಅವೆಲ್ಲವನ್ನು ಕೂಡ ಸಂಪೂರ್ಣವಾದಂತಹ ತನಿಖೆಯನ್ನ ಮಾಡಬೇಕಾಗುತ್ತೆ. ಜೊತೆಗೆ ದೇಹದಲ್ಲಿ ಯಾವುದಾದ್ರೂ ಬಿಡಿ ಭಾಗ ಮಿಸ್ ಆಗಿದೆ ಎನ್ನುವಂಥದ್ದನ್ನು ಕೂಡ ಪರೀಕ್ಷೆಯನ್ನ ಮಾಡಬೇಕಾಗುತ್ತೆ. ಮೊದಲಿಗೆ ಬಾಡಿಯ ಪೀಸ್ಗಳಿಗೆ ನಂಬರಿಂಗ್ ಅನ್ನ ಮಾಡಿ ಅದನ್ನು ಕೂಡ ಪ್ರತ್ಯೇಕವಾದಂತಹ ಪರಿಶೀಲನೆ ನಡೆಸ್ತಾರೆ. ಪರಿಶೀಲನೆ ನಡೆಸಿದ ನಂತರ ಅದೆಲ್ಲವೂ ಸಿಟಿ ಸ್ಕ್ಯಾನ್ ಅನ್ನ ಮಾಡಬೇಕಾಗುತ್ತೆ. ಪ್ರತಿ ದೇಹದ ಭಾಗಗಳನ್ನು ಕೂಡ ಸಿಟಿ ಸ್ಕ್ಯಾನ್ ಅನ್ನ ಮಾಡಬೇಕಾಗುತ್ತೆ. ಅದಾದ ನಂತರ ರೇಡಿಯೋಲಾಜಿಕಲ್ ಎಕ್ಸಾಮಿನೇಷನ್ ಅನ್ನ ಮಾಡಬೇಕಾಗುತ್ತೆ. ಹಾಗೆ ಒಂದು ವೇಳೆ ಅವಶ್ಯಕತೆ ಇದ್ದರೆ ಬಾಡಿಯನ್ನು ಸಂಪೂರ್ಣವಾಗಿ ರೀಜಾಯಿನ್ ಮಾಡಿ ಅದರ ಪರೀಕ್ಷೆಯನ್ನು ಕೂಡ ಮಾಡಬೇಕಾಗುತ್ತೆ. ಹಾಗಾಗಿ ಸುಮಾರು 3 ರಿಂದ 4 ಗಂಟೆಗಳಿಂದ ಅಧಿಕ ಈ ದಿನಪೂರ್ತಿ ಹಿಡಿಯುವಂತಹ ಒಂದು ಕೆಲಸ ಅಂತಾನೆ ಹೇಳಬಹುದು. ಪೋಸ್ಟ್ ಮಾರ್ಟಮ್ ವೈದ್ಯಾಧಿಕಾರಿ ದಿಲೀಪ್ ಅವರ ನೇತೃತ್ವದಲ್ಲಿ ಈ ಕೆಲಸ ಆಗುತ್ತೆ ಇವತ್ತು. ಇದರ ಮೂಲಕ ವೈದ್ಯಾಧಿಕಾರಿಗಳು ಇನ್ಕ್ವೆಸ್ಟ್ ಫಾರಂ ಏನಿದೆ ಪೊಲೀಸರಿಂದ ಸಿಕ್ಕಿದ ನಂತರ ಆ ಕೆಲಸವನ್ನ ಪೋಸ್ಟ್ ಮಾರ್ಟಮ್ ಕೆಲಸವನ್ನ ವೈದ್ಯಾಧಿಕಾರಿಗಳು ಬೋರಿಂಗ್ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ನಡೆಸ್ತಾ ಹೋಗ್ತಾರೆ. ಆ ನಡೆಸಿದ ನಂತರ ಎಲ್ಲ ರಿಪೋರ್ಟ್ ಅನ್ನ ಪೊಲೀಸರಿಗೆ ನೀಡುತ್ತಾರೆ. ಮಾನಸ, ಓಕೆ, ಥ್ಯಾಂಕ್ ಯು ಶರತ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.